ಮ್ಯಾಕ್ಸಿಮಮ್ ಅಂತಂದರೆ ಮಕ್ಳುಗಳು ಇಲ್ಲಿ 17 ವರ್ಷದ ತನಕ ಸ್ಟಡಿ ಮಾಡ್ತಾ ಹೋಗ್ತಾರೆ. ನವೋದಯ ಬರ್ದವರಿಗೆಲ್ಲ ಗೊತ್ತಿರುತ್ತೆ. ಅಂಥ ಲೆವೆಲಲ್ಲಿ ಸ್ವಲ್ಪ ಪೇರೆಂಟ್ಸು ವಾಯ್ಸ್ ರೈಸ್ ಮಾಡಿದ್ರು ಮಕ್ಳುಗಳು ತಡಿ ನಾಳೆ ನಿನ್ಗೆ ಹೋಗಿ ಸ್ಕೂಲಲ್ಲಿ ಟೀಚರ್ಸಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ ಈ ಅಡಲ್ಟ್ ಮೂವೀಸ್ಗಳನ್ನ ತೋರಿಸ್ತಾ ಹೋಗ್ತಾರೆ. ಹಾಯ್, ನಮಸ್ಕಾರ, ಎಲ್ಲರೂ ಹೇಳಿದ್ರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ, ನ್ಯೂಜಿಲೆಂಡಿಂದ ಕನ್ನಡ ಬ್ಲಾಗ್ಸ್ ಮಾಡ್ತೀನಿ. ಈ ನ್ಯೂಜಿಲೆಂಡಲ್ಲಿ ಸ್ಕೂಲಿಂಗ್ ಸಿಸ್ಟಮ್ ಯಾವ ಥರ ಇದೆ, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಹಾಗೆಯೇ ನೀವು ಥಂಬ್ನೇಲಲ್ಲಿ ನೋಡಿರ್ತೀರ ಒಂದು ಸೆನ್ಸಿಟಿವ್ ಟಾಪಿಕ್ ಬಗ್ಗೆ ಇವತ್ತು ನಾನು ಮಾತಾಡ್ತಿದ್ದೀನಿ. ಜೊತೆಗೆ ಇಂಡಿಯಾಕ್ಕೆ ಕಂಪೇರ್ ಮಾಡಿದ್ರೆ ನ್ಯೂಜಿಲೆಂಡಲ್ಲಿ ಸ್ಕೂಲಿಂಗ್ ಸಿಸ್ಟಮ್ ಯಾವ ಥರ ಡಿಫ್ರೆಂಟ್ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ನ್ಯೂಜಿಲೆಂಡಲ್ಲಿ ಹೆಂಗೆ ಅಂದರೆ 6 ವರ್ಷದಿಂದ 16 ವರ್ಷದ ತನಕ ಮಕ್ಕಳಿಗೆ ಕಂಪಲ್ಸರಿಯಾಗಿ ಎಜುಕೇಷನ್ ಕೊಡಿಸ್ಲೇಬೇಕು. ಈಗ ನಮ್ಮ ದೇಶದಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ ಹೆಂಗೆ ಎಜುಕೇಷನ್ ಫ್ರೀ ಇರುತ್ತಲ್ಲ, ಹಾಗೇನೆ ಇಲ್ಲೂ 5 ವರ್ಷದಿಂದ 19 ವರ್ಷದ ತನಕ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಎಜುಕೇಷನ್ ಫ್ರೀ ಇರುತ್ತೆ. ಈ ಗೌರ್ಮೆಂಟ್ ಸ್ಕೂಲ್ಸನ್ನು ಸ್ಟೇಟ್ ಸ್ಕೂಲ್ಸ್ ಅಂತಲೂ ಕರೀತಾರೆ. ನೆಕ್ಸ್ಟು ಇಲ್ಲೆಲ್ಲ LKG UKG ಓದೋದು ಆ ಥರ ಎಲ್ಲ ಕಾನ್ಸೆಪ್ಟ್ ಇಲ್ಲ. ಇಲ್ಲಿ ಪ್ರೀ ಸ್ಕೂಲಿಂಗ್ ಅಥವಾ ಪ್ಲೇ ಹೋಮ್ ಈ ಥರ ಒಂದು ಕಾನ್ಸೆಪ್ಟ್ ಇದೆ. ಅದು ತುಂಬ ಚೆನ್ನಾಗಿದೆ ಇಲ್ಲಿ. ಅದು ನಾನು ಏನು ಅಂತೇಳಿ ಆಮೇಲೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಪ್ರೈಮರಿ ಸ್ಕೂಲು, ಅದಾದಮೇಲೆ ಇಂಟರ್ಮೀಡಿಯೇಟು, ನೆಕ್ಸ್ಟು ಸೆಕೆಂಡ್ರಿ ಸ್ಕೂಲ್, ಈ ಥರ 3 ಲೆವೆಲ್ಸ್ ಇದೆ. ಪ್ರೈಮರಿ ಸ್ಕೂಲ್ ಅಂತ ಅಂದರೆ ಮಗುಗೆ 5 ವರ್ಷದಿಂದ 10 ವರ್ಷದ ತನಕ ಪ್ರೈಮರಿ ಸ್ಕೂಲು. ನೆಕ್ಸ್ಟು 11-12ನೇ ವರ್ಷಕ್ಕೆ ಇಂಟರ್ಮೀಡಿಯೇಟು, 13ರಿಂದ 18 ವರ್ಷದ ತನಕ ಸೆಕೆಂಡ್ರಿ ಸ್ಕೂಲು. ನಾವೇನಿಲ್ಲಿ ನಮ್ಮ ದೇಶದಲ್ಲಿ ಈಗ ಹೈಸ್ಕೂಲು ಮತ್ತು ಕಾಲೇಜ್ ಅಂತ ಹೇಳ್ತೀವಲ್ಲ, ಇಲ್ಲಿ ಸೆಕೆಂಡ್ರಿ ಸ್ಕೂಲ್ ಅಂತ ಕರೀತಾರೆ. ಈ ಪ್ರೈಮರಿ ಸ್ಕೂಲ್ಸಲ್ಲಿ ಇಲ್ಲಿ ಸ್ಪೋರ್ಟ್ಸು ಮತ್ತು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದೇ ಮಕ್ಕಳು ಸೆಕೆಂಡ್ರಿ ಸ್ಕೂಲಿಗೆ ಹೋದರು ಅಂತ ಅಂದರೆ ಅಲ್ಲಿ ಒಂದಿಷ್ಟು ಸಬ್ಜೆಕ್ಟ್ಸ್ಗಳಿರುತ್ತೆ. ಸೈನ್ಸು, ಸೋಷಿಯಲ್ ಸೈನ್ಸು, ಮ್ಯಾಥ್ಸು, ಇಂಗ್ಲೀಷು, ಈ ಥರ ಒಂದಿಷ್ಟು ಸಬ್ಜೆಕ್ಟ್ಸ್ಗಳನ್ನ ಮಕ್ಕಳು ಓದ್ಬೋದು. ನೆಕ್ಸ್ಟು ನಮ್ಮಲ್ಲೆಲ್ಲ 6 ವರ್ಷ ಆಯಿತು ಅಂತಂದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹಾಕ್ತೀವಿ, ನೆಕ್ಸ್ಟು ಸೆಕೆಂಡ್ ಸ್ಟ್ಯಾಂಡರ್ಡು, ಥರ್ಡ್ ಸ್ಟ್ಯಾಂಡರ್ಡು ಈ ಥರ ಹೇಳ್ತೀವಲ್ಲ. ಆದರೆ ಇಲ್ಲಿ ಇಯರ್ 1, ಇಯರ್ 2 ಈ ಥರ ಹೇಳ್ತಾರೆ. ಅಂದರೆ 5 ವರ್ಷಕ್ಕೆ ಮಗುನ ಸ್ಕೂಲಿಗೆ ಸೇರಿಸಿದ್ರೆ ಇಯರ್ 1 ಅಂಥೇಳಿ, 6 ವರ್ಷ ಆದರೆ ಮಗುಗೆ ಇಯರ್ 2, ನೆಕ್ಸ್ಟು 7 ವರ್ಷ ಆಯಿತು ಅಂತಂದರೆ ಇಯರ್ 3, ಈ ಥರ ಇಯರ್ 1, ಇಯರ್ 2, ಇಯರ್ 3 ಈ ಥರ ಹೇಳ್ತಾರೆ. ನೆಕ್ಸ್ಟು ಇಲ್ಲಿ 3 ಥರದ ಸ್ಕೂಲ್ ಇದೆ. ಸ್ಟೇಟ್ ಸ್ಕೂಲು, ಸ್ಟೇಟ್ ಇಂಟಿಗ್ರೇಟೆಡು ಮತ್ತು ಪ್ರೈವೇಟ್ ಸ್ಕೂಲು. ಸ್ಟೇಟ್ ಸ್ಕೂಲ್ ಅಂತಂದರೆ ನಾನು ಆವಾಗಲೇ ಹೇಳಿದೆ ಗೌರ್ಮೆಂಟ್ ಸ್ಕೂಲ್ ಅಂಥೇಳಿ. ಆ ಎಜುಕೇಷನ್ ಫ್ರೀ ಇರುತ್ತೆ, ಏನು ಪೇರೆಂಟ್ಸ್ ಪೇ ಮಾಡಬೇಕಾಗಿಲ್ಲ. ಆದರೆ ಈ ಸ್ಟೇಷನರೀಸು, ಆಮೇಲೆ ಯೂನಿಫಾರ್ಮು, ಆಮೇಲೆ ಇಲ್ಲೊಂದಿಷ್ಟು ಬೇರೆ ಥರ ಸ್ಕಿಟ್ಸ್ ಅಂತೇಳಿ ಮಕ್ಕಳಿಗೆ ಡೆವಲಪ್ಮೆಂಟಿಗೆ ಅಂಥೇಳಿ ಒಂದಿಷ್ಟು ಸಪ್ರೇಟ್ ಪ್ರೋಗ್ರಾಮ್ಸ್ನ ಮಾಡ್ತಾರೆ. ಇದಕ್ಕೆಲ್ಲ ಪೇರೆಂಟ್ಸ್ ತಾವಾಗೇ ಪೇ ಮಾಡಬೇಕು. ಸ್ಟೇಟ್ ಇಂಟಿಗ್ರೇಟೆಡ್ ಅಂತಂದರೆ ಎಜುಕೇಷನ್ ಫ್ರೀ ಇರುತ್ತೆ, ಆದರೆ ಅವರ ಸ್ಕೂಲ್ ಪ್ರಾಪರ್ಟಿ ಮತ್ತು ಲ್ಯಾಂಡು ಹಾಗೆಯೇ ಬಿಲ್ಡಿಂಗಿಗೆ ಅಂಥೇಳಿ ಪೇರೆಂಟ್ಸಿಂದ ಕಂಪಲ್ಸರಿ ಡ್ಯೂ ಅಥವಾ ಕಂಪಲ್ಸರಿ ಫೀ ಅಂತ ಒಂದಿಷ್ಟು ಕಲೆಕ್ಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟು ಪ್ರೈವೇಟ್ ಸ್ಕೂಲ್ ಅಂತಂದರೆ ನಮ್ಮಲ್ಲೆಲ್ಲ ಹೆಂಗೆ ಪ್ರೈವೇಟ್ ಸ್ಕೂಲ್ಸ್ ಇರುತ್ತಲ್ಲ ಅದೇ ಥರನೇ ಇಲ್ಲೂ 80-90% ಜನ ಗೌರ್ಮೆಂಟ್ ಸ್ಕೂಲ್ಸ್ಗೆ ಮಕ್ಕಳುಗಳನ್ನ ಕಳಿಸ್ತಾರೆ. ಪ್ರೈವೇಟ್ ಸ್ಕೂಲ್ಸ್ಗೆ ಸ್ವಲ್ಪ ಕಡಿಮೆ. ಯಾಕೆ ಅಂತಂದರೆ ಪ್ರೈವೇಟ್ ಸ್ಕೂಲ್ಸಲ್ಲಿ ಓದಿಸೋದು ತುಂಬಾ ಕಾಸ್ಟ್ಲಿ. ಎಕ್ಸಾಂಪಲ್ ಕೊಡೋದಿದ್ರೆ 1 ವರ್ಷಕ್ಕೆ ಪ್ರೈವೇಟ್ ಸ್ಕೂಲ್ಸಲ್ಲಿ ಇದೇ ಪ್ರೈಮರಿ ಮತ್ತು ಸೆಕೆಂಡ್ರಿ ಆಯಿತು ಅಂತ ಅಂದರೆ 1 ವರ್ಷಕ್ಕೆ ಎಷ್ಟಾಗುತ್ತೆ ಗೊತ್ತಾ? 12.5ರಿಂದ 15 ಲಕ್ಷ ಆಗುತ್ತೆ 1 ವರ್ಷಕ್ಕೆ. ಹಾಗೆಯೇ ಇಲ್ಲಿ ಮಕ್ಕಳುಗಳನ್ನ 5 ವರ್ಷಕ್ಕೆ ಸ್ಕೂಲಿಗೆ ಸೇರಿಸ್ತಾರೆ. ಮ್ಯಾಕ್ಸಿಮಮ್ ಅಂತ ಅಂದರೆ ಮಕ್ಕಳುಗಳು ಇಲ್ಲಿ 17 ವರ್ಷದ ತನಕ ಸ್ಟಡಿ ಮಾಡ್ತಾ ಹೋಗ್ತಾರೆ. 17 ವರ್ಷ ಆದಮೇಲೆ ಅವರು ತಮ್ಮದು ಏನು ಇಂಟ್ರೆಸ್ಟ್ ಇದೆ, ಮ್ಯೂಸಿಕಲ್ ಇಂಟ್ರೆಸ್ಟ್ ಇದೆಯಾ, ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ, ಈ ಥರ ಅವ್ರದ್ದು ಏನು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಪ್ರೊಫೆಷನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈ ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ನು ಇದೆಲ್ಲ ಈ ಕಡೆ ಸೈಡಲ್ಲೆಲ್ಲ ಹೋಗೋದು ತುಂಬಾ ರೇರ್. ಯಾಕೆ ಅಂತ ಅಂದರೆ ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಈ ಥರದ್ದೆಲ್ಲ ಮಾಡಬೇಕು ಅಂತಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಅಥವಾ ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಹೋಗಿ ಸೇರ್ಕೋಬೇಕು. ಈ ಯೂನಿವರ್ಸಿಟೀಸ್ಗಳಲ್ಲಿ ಎಜುಕೇಷನ್ ತುಂಬಾ ಕಾಸ್ಟ್ಲಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲೇ ಸಿಟಿಸನ್ ಅಂದರೆ ನ್ಯೂಜಿಲೆಂಡ್ ಸಿಟಿಸನ್ನು ಅಥವಾ ಆಸ್ಟ್ರೇಲಿಯನ್ ಸಿಟಿಸನ್ನು ಅಥವಾ ಇಲ್ಲಿದೆ ಪರ್ಮನೆಂಟ್ ರೆಸಿಡೆನ್ಸಿ ತೊಗೊಂಡಿರ್ತೀರ ಅಂತಂದರೆ ಈಗ ಒಂದು ಇಂಜಿನಿಯರಿಂಗ್ ಮಾಡಬೇಕು ಅಂತಂದರೆ ಎಷ್ಟಾಗುತ್ತೆ ಗೊತ್ತಾ? ಇಯರ್ಗೆ 15ರಿಂದ 20 ಲಕ್ಷ ಆಗುತ್ತೆ. ಅದೇ ನೀವು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಥವಾ ನೀವು ಇಲ್ಲೇ ಬಂದು ಸ್ಟೂಡೆಂಟ್ ವೀಸಾ ತೊಗೊಂಡು ಎಜುಕೇಷನ್ ಕಂಪ್ಲೀಟ್ ಮಾಡ್ತೀರಾ ಅಂತಂದರೆ ಎಷ್ಟಾಗುತ್ತೆ ಅಂತಂದರೆ 1 ವರ್ಷಕ್ಕೆ 20ರಿಂದ 40 ಲಕ್ಷ 1 ವರ್ಷಕ್ಕಾಗುತ್ತೆ. ನೆಕ್ಸ್ಟು ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ತುಂಬಾ ಸ್ಕೂಲ್ಸ್ ಇದೆ. ನನಗೆ ಯಾವ ಸ್ಕೂಲ್ಸ್ ಇಷ್ಟ ಆಗುತ್ತೋ ಆ ಸ್ಕೂಲಿಗೆ ನಾನು ನನ್ನ ಮಗಳನ್ನ ಕಳಿಸ್ತೀನಿ. ಆದರೆ ಇಲ್ಲಿ
ನಮ್ಮ ಮನೆ ಯಾವ ಝೋನಲ್ಲಿ ಇರುತ್ತೋ ಆ ಝೋನಲ್ಲಿ 1 ಅಥವಾ 2 ಸ್ಕೂಲ್ಸ್ಗಳಿರುತ್ತೆ, ಅಂದರೆ ಗೌರ್ಮೆಂಟ್ ಸ್ಕೂಲ್ಗಳಿರುತ್ತೆ. ಆ ಸ್ಕೂಲಿಗೆ ನಾವು ಕಳಿಸ್ಬೋದು. ಅಂತ ಅಂದರೆ ಆ ಸ್ಕೂಲಿಗೆ ಕಳಿಸಿದ್ರೆ ಮಗುಗೆ ಸೀಟು ಗ್ಯಾರಂಟಿ ಇರುತ್ತೆ. ಅದೇ ನಾವು ಈ ಝೋನ್ ಬಿಟ್ಟು ಬೇರೆ ಯಾವುದೋ ಒಂದು ಝೋನಲ್ಲಿ ಚೆನ್ನಾಗಿ ಸ್ಕೂಲ್ ಇದೆ ಅಂತ ಅಂದರೆ ಆ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅಂದರೆ ಫಸ್ಟು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಿದ್ಮೇಲೆ ಸ್ಕೂಲಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. ನೆಕ್ಸ್ಟು ಅಡ್ವಾಂಟೇಜಸ್ ಏನು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಅಕಾಡೆಮಿಕ್ ಅಥವಾ ಸಬ್ಜೆಕ್ಟ್ ವೈಸ್ ಕಳಿಸೋದು ಸ್ವಲ್ಪ ಕಡಿಮೆ. ತುಂಬ ಅಂದರೆ ತುಂಬಾ ಪ್ರಿಯಾರಿಟಿ ಯಾವುದು ಕೊಡ್ತಾರೆ ಅಂತಂದರೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ, ಡ್ಯಾನ್ಸು, ಮ್ಯೂಸಿಕ್ಕು, ಸ್ಪೋರ್ಟ್ಸು ಈ ಥರದಕ್ಕೆ ತುಂಬಾ ಒತ್ತು ಕೊಡ್ತಾರೆ, ಪ್ರಿಯಾರಿಟಿ ಕೊಡ್ತಾರೆ. ಹಾಗಾಗಿ ಮಕ್ಕಳಿಗೆ ನೀನು ಅದೋದು, ನೀನು ಇದೋದು, ನೀನು ಇಷ್ಟೇ ಮಾರ್ಕ್ಸ್ ತೊಗೊಬೇಕು, ಅವ್ನು ನೋಡಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ, ನೀನು ನೋಡಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ಯಾ, ಈ ಥರ ಎಲ್ಲ ಕಾಂಪಿಟೇಷನು, ಕಂಪ್ಯಾರಿಸನ್ನು ಇಲ್ಲಿ ಇರೋದಿಲ್ಲ. ನೆಕ್ಸ್ಟು ಪ್ರೀ ಸ್ಕೂಲಿಂಗು. ಈ ಪ್ರೀ ಸ್ಕೂಲಿಂಗ್ ಕಾನ್ಸೆಪ್ಟ್ ನನಗೆ ಇಲ್ಲಿ ತುಂಬ ಇಷ್ಟ. ಯಾಕೆಂದರೆ ಇಲ್ಲೊಂದು ಸ್ಕೀಮ್ ಅಥವಾ ಸರ್ವಿಸ್ ಇದೆ, ECE ಅಂತೇಳಿ, ಅಂದರೆ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಅಂತ. ಅಂದರೆ ಇಲ್ಲಿ 3 ಇಯರ್ಸಿಂದ 5 ಇಯರ್ಸ್ ಇರೋವಂಥ ಮಕ್ಕಳುಗಳನ್ನ ಪ್ರೀ ಸ್ಕೂಲಿಂಗ್ ಕಳಿಸ್ಬೇಕು ಅಂತಂದರೆ ಪರ್ ವೀಕ್ ನೀವು 30 hours ಕಳಿಸ್ತೀರಾ ಅಂತ ಅಂದ್ಕೊಳ್ಳಿ, ಪ್ಲೇ ಹೋಮ್ಗೆ ಕಳಿಸ್ತೀರಾ. ಆದರೆ ಇಲ್ಲಿ 20 hours ಪರ್ ವೀಕ್ಗೆ ಗೌರ್ಮೆಂಟ್ ಸಬ್ಸಿಡಿ ಕೊಡುತ್ತೆ. ಅಂತ ಅಂದರೆ 20 hours ವೀಕಲ್ಲಿ ನಾವು ಮಕ್ಕಳನ್ನು ಫ್ರೀಯಾಗಿ ಪ್ಲೇ ಹೋಮ್ಗೆ ಕಳಿಸ್ಬೋದು. ಅದಕ್ಕೇನು ದುಡ್ಡು ಕೊಡಬೇಕು ಅಂತಿಲ್ಲ. ಅದಾದಮೇಲೂ ಅಂದರೆ 20 hours ಆದಮೇಲೂ ಮಕ್ಕಳುಗಳನ್ನ ನೀವು ಪ್ಲೇ ಹೋಮ್ಗೆ ಅಥವಾ ಪ್ರೀ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅಂದರೆ ಎಕ್ಸ್ಟ್ರಾ ನಾವು ಪೇ ಮಾಡಬೇಕು. ಅಂದರೆ ಎಷ್ಟು ಅವರ್ಸ್ ಕಳಿಸ್ತೀವಿ ಅನ್ನೋದ್ರ ಮೇಲೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಮುಂಚೆ ಇದು 3 ಇಯರ್ಸಿಂದ 5 ಇಯರ್ಸ್ ಇರೋ ಮಕ್ಕಳುಗಳಿಗೆ 20 hours ಫ್ರೀ ಅಂತ ಇತ್ತು ಪ್ರೀ ಸ್ಕೂಲಿಂಗಿಗೆ. ಆದರೆ ಇವಾಗ ರೀಸೆಂಟಾಗಿ ಚೇಂಜ್ ಮಾಡಿದರೆ ಏನಂದರೆ 2 ಇಯರ್ಸ್ ಮಕ್ಕಳುಗಳಿಂದ 5 ಇಯರ್ಸ್ ತನಕ ಪ್ರೀ ಸ್ಕೂಲಿಂಗಿಗೆ 20 hours ಫ್ರೀ ಇರುತ್ತೆ. ನೆಕ್ಸ್ಟ್ ಏನಂದರೆ ಪ್ರೀ ಸ್ಕೂಲಿಂಗಲ್ಲಿ ಒಂದಿಷ್ಟು 1 ಅಥವಾ 2 ಟೀಚರ್ಸ್ಗಳು ಪ್ರತಿದಿನ ಬಂದು ಮಕ್ಕಳುಗಳಿಗೆ ಆಟ ಆಡಿಸ್ತಾರೆ. ಆದರೆ ನಾವೀಗ ನಮ್ಮ ಮಗಳನ್ನು ಪ್ರೀ ಸ್ಕೂಲಿಂಗಿಗೆ ಏನು ಕಳಿಸ್ತಾ ಇದ್ದೀವಿ ಅಲ್ಲಿ ಯಾವ ಥರ ಇದೆ ಅಂತ ಅಂದರೆ ಅದು ರನ್ ಆಗ್ತಾ ಇರೋದು, ಪ್ರೀ ಸ್ಕೂಲಿಂಗ್ ರನ್ ಆಗ್ತಾ ಇರೋದು ಪೇರೆಂಟ್ಸಿಂದ. ಅಂತ ಅಂದರೆ ಪೇರೆಂಟ್ಸ್ ಕೂಡ ಮಕ್ಕಳುಗಳ ಜೊತೆ ಇರ್ಬೋದು, ಅವ್ರನ್ನ ಅಲ್ಲೇ ಬಿಟ್ಟು ವಾಪಸ್ ಬರಬೇಕು ಅಂತ ಏನಿಲ್ಲ. ನಾವು ಕೂಡ ಮಕ್ಕಳುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವೇ ಮಕ್ಕಳುಗಳ ಜೊತೆ ಇರೋದ್ರಿಂದ ಭಯ ಇರೋದಿಲ್ಲ ನಮಗೆ. ಏನೋ ಮಗು ಏನು ಮಾಡುತ್ತೆ ಅಲ್ಲಿ, ಏನಾದರೂ ಸಣ್ಣ ಸಣ್ಣ ವಸ್ತುಗಳನ್ನ ಬಾಯಿಗೆ ಹಾಕೊಂಡ್ಬಿಟ್ರೆ ಏನು ಮಾಡೋದು, ಈ ಥರ ಎಲ್ಲ ಪೇರೆಂಟ್ಸ್ಗೆ ಭಯ ಇರೋದಿಲ್ಲ. ಈ ಪ್ಲೇ ಹೋಮ್ಗಳು ಇಲ್ಲಿ ಫ್ರೆಂಡ್ಲಿ ಇರುತ್ತೆ, ತುಂಬಾ ಆ್ಯಕ್ಟಿವಿಟೀಸ್ ಇರುತ್ತೆ ಮಕ್ಕಳುಗಳು ಆಟ ಆಡೋದಕ್ಕೆ. ಈ ಪೇಂಟಿಂಗ್ ಇರುತ್ತೆ, ಬೇಕಿಂಗ್ ಮಾಡ್ಬೋದು, ಮಣ್ಣಲ್ಲಿ ಆಟ ಆಡ್ಬೋದು, ನೀರಲ್ಲಿ ಆಟ ಆಡ್ಬೋದು. ನಾವೇ ಆಗಲಿ ಮಕ್ಕಳಿಗೆ ಎಷ್ಟು ನೀರು ಕೊಡ್ತೀವಿ ಆಟ ಆಡೋದಕ್ಕೆ, ಮಣ್ಣಲ್ಲಿ ಎಷ್ಟೊತ್ತು ಬಿಡ್ತೀವಿ, ಈ ಥರ ಎಲ್ಲ ಮಾಡೋದಿಲ್ಲ ನಾವು, ತುಂಬ ರೇರು. ಹಾಗಾಗಿ ಈ ಪ್ಲೇ ಹೋಮ್ಗಳಲ್ಲಿ ತುಂಬ ಎಕ್ಸ್ಪೋಜರ್ ಇರುತ್ತೆ ಮಕ್ಕಳುಗಳಿಗೆ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ನೆಲ್ಲ ಮಾಡೋದಕ್ಕೆ ಮತ್ತು ಇನ್ನೊಬ್ಬರ ಜೊತೆ ಮಿಂಗಲ್ ಆಗೋದಕ್ಕೆ. ಈ ಸ್ಕೀಮ್ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಇಲ್ಲಿ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಅಂದರೆ ಈಗ ಇಂಡಿಯಾದಲ್ಲಿ ಹೊಸ ರೂಲ್ಸ್ ಬಂದಿದೆ. ಈಗ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಸ್ಬೇಕು ಅಂತಂದರೆ ಮಗುಗೆ 6 ವರ್ಷ ಕಂಪಲ್ಸರಿ ಆಗಿರಲೇಬೇಕು ಅಂತೇಳಿ. ಮಕ್ಕಳು ಜುಲೈ ಆಗಸ್ಟಲ್ಲಿ ಸೇರಿಕೊಂಡ್ರೆ ಅವ್ರೇನು ಮಾಡಬೇಕು, ಅವರು 1 ವರ್ಷ ಲೇಟ್ ಆಗುತ್ತೆ, ಅವರಿಗೆ ಡಿಲೇ ಆಗುತ್ತೆ ಅಲ್ವಾ. ಆದರೆ ಇಲ್ಲಿ ಯಾವ ಥರ ಗೊತ್ತಾ, 5 ವರ್ಷ ಆಗ್ತಿದ್ದಂಗೆ ಆ ಮಗುಗೆ ಸ್ಕೂಲಿಗೆ ಸೇರಿಸ್ಬೋದು. ನೆಕ್ಸ್ಟು ನಮ್ಮಲ್ಲಿ ಕರೆಸ್ಪಾಂಡೆನ್ಸಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದರೆ ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ ಡಿಗ್ರಿಯಲ್ಲಿ ಮಾಡ್ಕೋಬೋದು ಅನ್ಸುತ್ತೆ. ಆದರೆ ಇಲ್ಲಿ ಸ್ಕೂಲ್ಸಲ್ಲೂ ಕೂಡ ಕರೆಸ್ಪಾಂಡೆನ್ಸ್ ಮಾಡ್ಕೊಳ್ಳೋಂಥ ಫೆಸಿಲಿಟಿ ಇದೆ. ಈಗ ಯಾವುದೋ ಒಂದು ರೀಸನ್ನಿಂದ ಮಗುಗೆ ಸ್ಕೂಲಿಗೆ ಹೋಗೋಕೆ ಆಗ್ತಾ ಇರಲ್ಲ ಅಥವಾ ಯಾವುದೋ ತುಂಬ ದೂರದಿಂದ ಬರಬೇಕಾಗಿರುತ್ತೆ, ಇಲ್ಲ ಅಂತಂದರೆ ಓವರ್ಸೀಸ್ ಅಥವಾ ಬೇರೆ ಕಂಟ್ರಿಯಿಂದ ಎಜುಕೇಷನ್ ತೊಗೋಬೇಕು ಅಂತ ಇಷ್ಟ ಇರುತ್ತೆ. ಈ ಥರದ್ದೆಲ್ಲ ಸಿಚುವೇಶನ್ ಇದ್ದಾಗ ಈ ಕರೆಸ್ಪಾಂಡೆನ್ಸ್ ಸ್ಕೂಲ್ ಅಂತ ಹೇಳಿ ಇಲ್ಲಿ ಒಂದು ಫೆಸಿಲಿಟಿ ಇದೆ. ಕರೆಸ್ಪಾಂಡೆನ್ಸ್ ಮುಖಾಂತರ ಸ್ಕೂಲಿಂಗ್ನ ಇಲ್ಲಿ ಕಂಟಿನ್ಯೂ ಮಾಡ್ಬೋದು. ಇವಾಗ ಡಿಸ್ಅಡ್ವಾಂಟೇಜಸ್ ಏನು ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಫಸ್ಟು ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಅಕಾಡೆಮಿಕ್ ಸಬ್ಜೆಕ್ಟ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಿದ್ರು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾರೆ. ಇಲ್ಲಿ ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮ್ಯಾಥ್ಸ್ ಅಂತ ತೊಗೊಳ್ತೀನಿ. 4th ಸ್ಟ್ಯಾಂಡರ್ಡಿಂದ ಮಕ್ಕಳಿಗೆ ಬೇಸಿಕ್ ಅಡಿಷನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನು, ಡಿವಿಷನ್ನು ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂತ ನೀವು ಕೇಳ್ಬೋದು. 1 2 3 4 ಬರೆಯೋದು, ABCD ಹೇಳ್ಕೊಡೋದು, ಮತ್ತು 2 1 2, 2 2 4, 3 1 3, 3 2 6 ಈ ಥರ ಟೇಬಲ್ಸ್ ಮಗ್ಗಿಗಳನ್ನ ಹೇಳ್ಕೊಡ್ತಾರೆ ಮತ್ತು ಅದನ್ನೇ ಬರೆಸ್ತಾ ಹೋಗ್ತಾರೆ. ಅದೇ ಇಂಡಿಯಾದಲ್ಲಿ 4th ಸ್ಟ್ಯಾಂಡರ್ಡ್ ಮಕ್ಕಳು ಅಂತ ಅಂದರೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗಳನ್ನ ಆಗಲೇ ಸಾಲ್ವ್ ಮಾಡೋಕ್ಕೆ ರೆಡಿ ಆಗಿರ್ತಾರೆ. ನೀವೆಲ್ಲ ಕೇಳಿರ್ಬೋದು, ಈ 5th ಸ್ಟ್ಯಾಂಡರ್ಡ್ಗೆ ನವೋದಯ ಅಂಥೇಳಿ ಎಕ್ಸಾಮ್ ಇದೆ. ಅದೇನಾದ್ರು ಪಾಸ್ ಆದರೆ 12th ತನಕ
ನಾವೇನು ಕೊಡಬೇಕಾಗಿಲ್ಲ, ಗೌರ್ಮೆಂಟೇ ಎಲ್ಲದನ್ನು ಸ್ಪಾನ್ಸರ್ ಮಾಡುತ್ತೆ, ಫೀ ಏನು ನಾವು ಕೊಡಬೇಕಾಗಿಲ್ಲ. ಅದಕ್ಕೆ ಆ 5th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆಯೋದಕ್ಕೆ ಒಂದಿಷ್ಟು ಪೇರೆಂಟ್ಸ್ಗಳು 4th ಸ್ಟ್ಯಾಂಡರ್ಡಿಂದನೇ ಮಕ್ಕಳಿಗೆ ಟ್ಯೂಷನ್ ಹಾಕೋದು ಅಥವಾ ಕೋಚಿಂಗ್ ಕ್ಲಾಸಸ್ಗೆಲ್ಲ ಕಳಿಸ್ತಾ ಹೋಗ್ತಾರೆ. ನಾನು ಕೂಡ ನವೋದಯ ಎಕ್ಸಾಮ್ಸ್ ಎಲ್ಲ ಬರೆದಿದ್ದೀನಿ. ಅದರಲ್ಲಿ ಎಷ್ಟು ಟಫ್ ಇರುತ್ತೆ ಅರ್ಥಮೆಟಿಕ್ ರಿಲೇಟೆಡ್ ಸೆಕ್ಷನ್ ಅಂಥೇಳಿ ನವೋದಯ ಬರೆದವರಿಗೆಲ್ಲ ಗೊತ್ತಿರುತ್ತೆ. ಅಂಥ ಲೆವೆಲಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ಗಳು, ಇಂಡಿಯನ್ ಮಕ್ಕಳುಗಳು ಪ್ರಿಪೇರ್ ಆಗಿರ್ತಾರೆ. ಇವಾಗ ನೀವು ಇಂಡಿಯಾದಿಂದ ನ್ಯೂಜಿಲ್ಯಾಂಡ್ಗೆ ಮಕ್ಕಳನ್ನ ಕರ್ಕೊಂಬಂದು ಇಲ್ಲೇ ಸೆಟ್ಲ್ ಆಗ್ತೀರಾ ಅಂತಂದರೆ ಮಕ್ಕಳಿಗೆ ಎಜುಕೇಷನ್ ರಿಲೇಟೆಡ್ ಏನು ಅಷ್ಟೇನೂ ಪ್ರಾಬ್ಲಮ್ ಆಗಲ್ಲ. ಆದರೆ ಇಲ್ಲಿ ಒಂದು 5 ವರ್ಷ ಸ್ಟಾರ್ಟಿಂಗ್ ಇದ್ದು ನೆಕ್ಸ್ಟು ಇಂಡಿಯಾ ಕರ್ಕೊಂಡು ಹೋಗಿ ಅಲ್ಲಿ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದ್ದರೆ, ಅಥವಾ 3rd 4th ಸ್ಟ್ಯಾಂಡರ್ಡ್ ತನಕ ಇಲ್ಲೇ ಓದಲಿ, 5th ಸ್ಟ್ಯಾಂಡರ್ಡ್ಗೆ ನಾವು ಇಂಡಿಯಾಕ್ಕೆ ಹೋಗೋಣ, ಅಲ್ಲೇ ಮಕ್ಕಳನ್ನ ಸೇರಿಸೋಣ ಅಂತೇಳಿ ನಿಮಗೇನಾದರೂ ಮೈಂಡ್ ಇತ್ತು ಅಂತಂದರೆ ಮಕ್ಕಳಿಗೆ ಅಲ್ಲಿ ಹೋಗಿ ಆ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ಗೆ ಹೊಂದ್ಕೊಳ್ಳೋದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ಇಲ್ಲಿ ಓಡಾಡ್ಕೊಂಡು ಆಟ ಆಡ್ಕೊಂಡಿರೋ ಮಗುಗೆ ಅಲ್ಲಿ ಇಂಡಿಯಾಕ್ಕೆ ಹೋಗ್ಬಿಟ್ಟು ಫ್ರ್ಯಾಕ್ಷನ್ನ ಅಡಿಷನ್ ಮಾಡು, ಸಬ್ಟ್ರ್ಯಾಕ್ಟ್ ಮಾಡು ಅಂತೇಳಿ ಈ ಥರ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಎಲ್ಲ ಒಂದೇ ಸಲ ಬಂತು ಅಂತಂದರೆ ಆ ಕಾಂಪಿಟೇಷನ್ಗೆ ಮಕ್ಕಳುಗಳಿಗೆ ಕೋಪಪ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಷ್ಟೋ ಜನ ಇಂಡಿಯನ್ಸು ಇಲ್ಲೊಂದು ಸ್ವಲ್ಪ ಮಕ್ಕಳನ್ನ ಓದಿಸ್ಕೊಂಡು ಇಂಡಿಯಾಕ್ಕೆ ಹೋಗಿ ಅಲ್ಲಿ ಮಕ್ಕಳುಗಳಿಗೆ ಸರಿ ಹೋಗ್ದೇನೆ ಮತ್ತೆ ಇಲ್ಲಿಗೆ ವಾಪಸ್ ಬಂದಿರೋ ಎಕ್ಸಾಂಪಲ್ಸ್ ಅಂತೂ ತುಂಬಾ ಇದೆ. ನೆಕ್ಸ್ಟು ನಾವು ತುಂಬಾ ಪೇಷನ್ಸ್ ಇಟ್ಕೊಂಡು ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಒಂದೊಂದು ಸಲ ನಮಗೂ ಪೇಷನ್ಸ್ ಎಲ್ಲ ಮೀರಿದಾಗ ಮಕ್ಕಳಿಗೆ ರೇಗಾಡೋದು, ಬೈಯೋದು, ಒಂದೊಂದು ಸಲ ಹೊಡೆದು ಬುದ್ಧಿ ಹೇಳೋದು ಇದೆ. ಆದರೆ ಈ ಥರ ಇಲ್ಲೆಲ್ಲ ಮಾಡೋ ಹಾಗಿಲ್ಲ. ಯಾಕೆ ಗೊತ್ತಾ, ಸ್ಕೂಲಲ್ಲೇ ಟೀಚರ್ಸ್ಗಳು ಮಕ್ಕಳುಗಳಿಗೆ ಹೇಳಿರ್ತಾರೆ ಏನಂತ ಅಂದರೆ, ನಿಮ್ಮ ಅಪ್ಪ ಅಮ್ಮ ನಿಮಗೆ ಹೊಡೆಯೋದು ಬೈಯೋದು ಎಲ್ಲ ಮಾಡೋ ಹಾಗಿಲ್ಲ, ಆ ಥರ ಏನಾದ್ರು ಮಾಡಿದ್ರೆ ನೀವು ಬಂದು ನಮಗೆ ಹೇಳಬೇಕು ಅಂಥೇಳಿ ಮಕ್ಕಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂದರೆ ಯು ಆರ್ ಬೀಯಿಂಗ್ ಮೀನ್ ಟು ಮೀ ಅಂಥೇಳಿ ಪೇರೆಂಟ್ಸ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನೀನು ಈ ಥರ ಮಾಡೋ ಹಾಗಿಲ್ಲ, ಇದು ತಪ್ಪು ನೀನು ಮಾಡ್ತಾ ಇರೋದು ಅಂಥೇಳಿ. ಹಾಗೆ ಟೀಚರ್ಸು ಅಷ್ಟೇ, ಯಾವುದಾದ್ರು ಮಕ್ಕಳುಗಳು ಡಲ್ ಆಗ್ತಾ ಇದ್ದರೆ, ಏನೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡದೇ ಇದ್ದರೆ ಅವರಿಗೆ ಅವಾಗವಾಗ ಕೇಳ್ತಾ ಇರ್ತಾರೆ, ಏನಾದ್ರು ಆಯ್ತಾ ಮನೆಯಲ್ಲಿ, ಅಪ್ಪ ಅಮ್ಮ ಏನಾದ್ರು ಹೊಡೆದ್ರಾ, ಈ ಥರ ಎಲ್ಲ ಎನ್ಕ್ವೈರಿ ಮಕ್ಕಳುಗಳಿಗೆ ಮಾಡ್ತಾ ಇರ್ತಾರೆ. ಒಂದು ವೇಳೆ ನಿಮ್ಮ ಮಗು ಹೋಗಿ ಸ್ಕೂಲಲ್ಲಿ ಕಂಪ್ಲೇಂಟ್ ಕೊಡ್ತು ಅಂತ ಅಂದರೆ, ಈ ಥರ ಮಾಡ್ತಿದ್ದಾರೆ ನಮ್ಮ ಅಪ್ಪ ಅಮ್ಮ ಅಂಥೇಳಿ, ನೆಕ್ಸ್ಟ್ ಡೇನೇ ಪೇರೆಂಟ್ಸನ್ನ ಸ್ಕೂಲಲ್ಲಿ ಕರೀತಾರೆ, ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂಥೇಳಿ. ಬರೀ ಹೊಡೆಯೋದು ಬಡಿಯೋದು ಅಲ್ಲ, ಸ್ವಲ್ಪ ಪೇರೆಂಟ್ಸು ವಾಯ್ಸ್ ರೈಸ್ ಮಾಡಿದ್ರು ಮಕ್ಕಳುಗಳು ತಡಿ ನಾಳೆ ನಿನ್ಗೆ ಹೋಗಿ ಸ್ಕೂಲಲ್ಲಿ ಟೀಚರ್ಸಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂಥೇಳಿ ಮಕ್ಕಳು ಪೇರೆಂಟ್ಸ್ಗೆ ಹೆದರಿಸ್ತಾ ಇದ್ದಾರೆ. ಲಿಟ್ರಲಿ ಈ ರೀತಿ ಮಕ್ಕಳುಗಳು ಪೇರೆಂಟ್ಸ್ ಮೇಲೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಪೇರೆಂಟ್ಸು ಮಕ್ಕಳುಗಳನ್ನ ಕಂಟ್ರೋಲ್ ಮಾಡೋದಲ್ಲ, ಮಕ್ಕಳುಗಳೇ ಪೇರೆಂಟ್ಸ್ನ ಕಂಟ್ರೋಲ್ ಮಾಡೋ ಸ್ಥಿತಿ ಇಲ್ಲಿ ಬಂದುಬಿಟ್ಟಿದೆ. ನೆಕ್ಸ್ಟು ಒಂದು ಸೆನ್ಸಿಟಿವ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಏನಂದರೆ, ನಮ್ಮ ಇಂಡಿಯಾದಲ್ಲಿ ಈ ಸೆಕ್ಸ್ ಎಜುಕೇಷನ್ ಕೊಡೋದು ಬೇಡವೋ ಅಂಥೇಳಿ ಈ ವಿಚಾರಕ್ಕೇ ಒಂದಿಷ್ಟು ಡಿಬೇಟ್ಗಳು, ಚರ್ಚೆಗಳು ನಡೀತಾ ಹೋಗುತ್ತೆ. ಇಲ್ಲಿ ಯಾವ ಥರ ಗೊತ್ತಾ, ಮಗುಗೆ 6 ವರ್ಷದಿಂದನೇ ಸ್ಕೂಲ್ಗಳಲ್ಲಿ ಸೆಕ್ಸ್ ಎಜುಕೇಷನ್ನ ಕೊಡ್ತಾ ಹೋಗ್ತಾರೆ. ಈ 10-11 ಏಜ್ಗೆ ಮಕ್ಕಳಿಗೆ ಈ ಅಡಲ್ಟ್ ಮೂವೀಸ್ಗಳನ್ನ ತೋರಿಸ್ತಾ ಹೋಗ್ತಾರೆ. ಈಗ ನಾವು ಕೂಡ ನಮ್ಮ ಮಕ್ಕಳು 4-5 ವರ್ಷ ಆಗ್ತಿದ್ದಂಗೆ ಯಾವ್ದು ಗುಡ್ ಟಚ್ಚು, ಯಾವ್ದು ಬ್ಯಾಡ್ ಟಚ್ಚು ಅಂತ ಹೇಳಿ ಮಕ್ಕಳಿಗೆ ಹೇಳ್ತೀವಿ. ಮಕ್ಕಳುಗಳು ಪ್ಯೂಬರ್ಟಿ ರೀಚ್ ಆದಾಗ ಹಾರ್ಮೋನಲ್ ಫ್ಲಕ್ಚುಯೇಷನ್ಸಿಂದ ಅವ್ರ ಬಾಡಿಗೆ ಏನೇನು ಚೇಂಜಸ್ ಆಗುತ್ತೆ ಅಂತ ಬೇಸಿಕ್ ನಾಲೆಡ್ಜು ಸ್ಕೂಲ್ಗಳಲ್ಲಿ ಈ ಥರ ಇನ್ಫಾರ್ಮೇಷನ್ನ ಕೊಡೋದು ಸರಿ, ನಾನೇನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಂದರೆ 10-11 ವರ್ಷಕ್ಕೇ ಇಷ್ಟು ಡೀಪ್ ಎಜುಕೇಷನ್ನು ಮಕ್ಕಳುಗಳಿಗೆ ಅವಶ್ಯಕತೆ ಇದೆಯಾ ಅಂಥೇಳಿ ನಾನು ಒಬ್ಬಳೇ ಅಲ್ಲ, ನ್ಯೂಜಿಲ್ಯಾಂಡ್ನಲ್ಲಿರೋ ಪೇರೆಂಟ್ಸ್ಗಳು ಕೂಡ ಒಂದಿಷ್ಟು ಜನ ಇದರ ಅಗೇನ್ಸ್ಟ್ ಮಾತಾಡಿದ್ದಾರೆ. ಅದು ಏನೇನು ಅಂಥೇಳಿ ಒಂದಿಷ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಕೂಡ ಇದೆ. ಅದ್ರ ಬಗ್ಗೆ ನಾನು ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಇಷ್ಟೆಲ್ಲ ಬೇಡದಿರೋ ಇನ್ಫಾರ್ಮೇಷನ್ಸ್ಗಳನ್ನೆಲ್ಲ ಮಕ್ಕಳು ತಲೆಗೆ ಹಾಕಿದ್ರೆ ಮುಗ್ಧತೆ ಎಲ್ಲಿಂದ ಬಂತು? ಈ ಎಲ್ಲ ರೀಸನ್ಸಿಂದ, ಎಸ್ಪೆಷಲಿ ನಾನು ಇಂಡಿಯನ್ಸ್ನ ಮೈಂಡಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು, ನಮ್ಮ ಮಗು ಎಲ್ಲಿ ನಮಗೇನೆ ತಿರುಗಿ ಬಿದ್ದುಬಿಡುತ್ತೋ, ನಮ್ಮ ವಿರುದ್ಧ ಎಲ್ಲಿ ಮಾತಾಡ್ಬಿಡುತ್ತೋ, ಹಾಗೆ ನಮ್ಮ ಕಲ್ಚರ್ ಬಿಟ್ಟು ಇವ್ರ ಕಲ್ಚರಿಗೆ ಎಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೋ, ಈ ಥರ ಆತಂಕ, ಭಯ ಇಲ್ಲಿನ ಪೇರೆಂಟ್ಸ್ಗೆ ಎಲ್ಲಾದರೂ ಒಂದು ಮೂಲೆಯಲ್ಲಿ, ಮನಸ್ಸಿನ ಮೂಲೆಯಲ್ಲಿ ಇದ್ದೇ ಇರುತ್ತೆ. ನಮ್ಮ ಮನೆ ಹತ್ರನೇ ಒಂದು ಸ್ಕೂಲ್ ಇದೆ, ಅಲ್ಲಿಗೆ ನಾವು ಇವಾಗ ಬಂದಿದ್ದೀವಿ, ಅದನ್ನೇ ತೋರಿಸ್ತಾ ಇರೋದು ಇವಾಗ. ಈ ಸ್ಕೂಲು 9 ಗಂಟೆಯಿಂದ ಬೆಳಗ್ಗೆ ಸ್ಟಾರ್ಟ್ ಆಗಿ 3 ಗಂಟೆಗೆ, ಮಧ್ಯಾಹ್ನ 3 ಗಂಟೆ ಕ್ಲೋಸ್ ಆಗುತ್ತೆ. ಮತ್ತು ಈ ರೀತಿ ಇರುತ್ತೆ ನೋಡಿ ಇಲ್ಲಿನ ಸ್ಕೂಲು. ಪ್ಲೇಗ್ರೌಂಡ್ ಅಂತೂ ತುಂಬಾ ದೊಡ್ಡದಿರುತ್ತೆ. ಯಾಕೆ ಅಂದರೆ ಸ್ಕೂಲಲ್ಲಿ ಕಲಿಯೋಕ್ಕಿಂತ ಪ್ಲೇಗ್ರೌಂಡಲ್ಲಿ ಬಂದು ಆಟ ಆಡೋದೇ ಮಕ್ಳುಗಳು ಜಾಸ್ತಿ ಆಗಿರುತ್ತೆ. ಹಾಗೇ ಇಲ್ಲಿ ಒಂದಿಷ್ಟು ದೇಶದ ಫ್ಲ್ಯಾಗ್ಸ್ನೆಲ್ಲ ಹಾಕಿದ್ದಾರೆ ನೋಡಿ.
ಹಾಗೇನೆ ನಮ್ಮ ದೇಶದ ಫ್ಲ್ಯಾಗ್ ನೋಡಿ ಇಲ್ಲಿದೆ. ಜೊತೆಗೆ ಈ ಥರದೊಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇರುತ್ತೆ. ವಾರದಲ್ಲಿ ಒಂದು 2-3 ದಿನ ಸ್ವಿಮ್ಮಿಂಗ್ ಪೂಲ್ಗೂ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ನಾನು ಇಲ್ಲಿ ಸ್ಕೂಲಿಂಗ್ ಸಿಸ್ಟಮ್ ಯಾವ ಥರ ಇದೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ದು. ಇಲ್ಲಿ ಮಾಸ್ಟರ್ಸು ಅಥವಾ ಹೈಯರ್ ಎಜುಕೇಷನ್ ಎಲ್ಲ ಯಾವ ಥರ ಇರುತ್ತೆ ಅಂಥೇಳಿ ಅಷ್ಟೊಂದು ನಂಗೆ ಐಡಿಯಾ ಇಲ್ಲ. ಇದರ ರಿಲೇಟೆಡ್ ಏನಾದ್ರು ಕ್ವಶನ್ಸ್ ಇದ್ದರೆ ಅಥವಾ ವಿಡಿಯೋಸ್ ಬೇಕಿತ್ತು ಅಂತ ಅಂದರೆ ಇದರ ರಿಲೇಟೆಡು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಈ ನ್ಯೂಜಿಲೆಂಡ್ ಸ್ಕೂಲಿಂಗ್ ಸಿಸ್ಟಮ್ನ ಪಾಸಿಟಿವ್ ಮತ್ತು ನೆಗೆಟಿವ್ ಸೈಡ್ ಎರಡೂ ಕೂಡ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.